ಭಕ್ತ ಅಂದ್ರೆ ಯಾರು, ಗುರು ಅಂದ್ರೆ ಯಾರು, ಮಹೇಶ್ವರ ಅಂದ್ರೆ ಏನು, ಪ್ರಾಣಲಿಂಗಿ ಅಂದ್ರೆ ಏನು, ಶರಣ ಅಂದ್ರೇನು, ನೀನು ಲಿಂಗ ಸಾಧನೆ ಮಾಡಿದ ಮೇಲೆ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ. ಇಟ್ ಇಸ್ ಟೋಟಲಿ ಡೆಫಿನೆಟ್. ಮುಗೀತ್ ಇದರ ಅರ್ಥ. ಭಕ್ತ ಅಂದ್ರೆ ಇನ್ನೇನಲ್ಲ, ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ. ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನು ಎರೆಯುವವನೇ ಮಹೇಶ್ವರ. ಪ್ರಪಂಚದಲ್ಲಿ ಎಲ್ಲವೂ ಪರಮಾತ್ಮನ ಕರುಣೆಯೆಂದರಿತವನೇ ಪ್ರಸಾದಿ. ಪ್ರಪಂಚದ ಕಣಕಣದಲ್ಲಿಯೂ ಪರಮಾತ್ಮನಿದ್ದಾನೆಂದರಿತವನೇ ಪ್ರಾಣಲಿಂಗಿ. ಜೀವಭಾವವನ್ನು ಬಿಟ್ಟು ದೇವಭಾವ ಹಿಡಿದು ಸದಾ ಆನಂದವಾಗಿರುವವನೇ ಶರಣ. ಪ್ರಪಂಚದಲ್ಲಿದ್ದು ಪರಮಾತ್ಮನಲ್ಲಿ ಮನ ಒಂದಾದವನೇ ಐಕ್ಯ ನೋಡ. ಇಷ್ಟೇ ಶಟಸ್ಥಳ ಅಂದ್ರೆ. ಪ್ರಪಂಚದಲ್ಲಿ ಇರೋದು ಪರಮಾತ್ಮನಲ್ಲಿ ಮನಸ್ಸನ್ನ ಕೊಡೋದು, ಇದೇ ಐಕ್ಯ, ಇನ್ನೇನು ಅಲ್ಲ. ಸಂಸಾರದಲ್ಲಿ ಒಳಗಡೆ ಚೆನ್ನಾಗಿ ಬದುಕ್ರಿ. ಆದರೆ ಏನು ಮಾಡಬೇಕು, ಈ ಮನುಷ್ಯ ಬಿಡೋದಿಲ್ರಿ ಅವ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಗೆದ್ದೇ ಗೆಲ್ತಾನೆ, ನಾನು ಗೆದ್ದೇ ಗೆಲ್ತಾನೆ. ಬಸವಣ್ಣ ಎರಡೇ ಭಾಷೆ ಬರೆದಾರ ಈ ಸಮಾಜದೊಳಗಡೆ, ಎರಡೇ ಭಾಷೆಯಂತೆ. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗಡೆ ಎರಡಾಳಿನ ಭಾಷೆ ಕೇಳಿರಯ್ಯ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ. ಸತ್ಯವೆಂಬ ಕೋರಲಗನ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ. ನಾನು ಬೆಳಗ್ಗೆ ಎದ್ದು ದೇವರನ್ನ ನನ್ನನ್ನು ಚೆನ್ನಾಗಿಡು ಅಂತ ನಾನು ಎಂದೂ ಬೇಡೋದಿಲ್ಲ. ನಾ ಬೇಡೋದೇ ಇಲ್ಲ ನನ್ನನ್ನು ಚೆನ್ನಾಗಿಡು ಅಂತ. ಯಾಕ? ನಾ ಸಾಯ್ತೀನಿ ಅಂತ ನನಗೆ ಗ್ಯಾರಂಟಿ ಅದು. ಇಟ್ ಇಸ್ ಪ್ರಾಕ್ಟಿಕಲ್. ಜೀವನ ಪ್ರಾಕ್ಟಿಕಲ್ ಆಗಬೇಕು. ಕೊಲುವೆನೆಂಬ ಭಾಷೆ ದೇವನು ಎಂತ ಡಿಕ್ಲೇರ್ ಮಾಡ್ಯಾನ ನೋಡ್ರಿ ಬಸವಣ್ಣ. ಗೆಲುವೆನೆಂಬ ಭಾಷೆ ಭಕ್ತನು. ಏನು ಗೆಲ್ಲೋದು? ಕಷ್ಟ, ಸುಖ, ದುಃಖ, ನೋವು, ನಲಿವು, ಆಟ ಪಾಠ, ಕಾಯಕ, ಭಕ್ತಿ, ಸಾಧನೆ ಇರುವ ತನಕ ಗೆಲ್ಲೋದು. ಇದೇ ಗೆಲ್ಲೋದು, ಇನ್ನೇನು ಅಲ್ಲ ಅದು. ಸತ್ಯವೆಂಬ ಕೋರಲೆಗನೆ ಹಿಡಿದು ಸದ್ಭಕ್ತರು ಗೆದ್ದರು ನೋಡ ಕೂಡಲ ಸಂಗಮ ದೇವ. ಏನದು? ಬಸವಣ್ಣ ನಂಗೆ ಸಂಸಾರ ಮಾಡಕ್ಕೆ ಯಾರ ಕೈಲೂ ಆಗ್ಲಿಲ್ರಿ, ಯಾರ್ಯಾರ ಕೈಲಿ ಆಗ್ಲಿಲ್ಲ. ಪ್ರವಾದಿ ಮಹಮ್ಮದ್ ಪೈಗಂಬರು ಸಂಸಾರಿಗಳೇ, ನಿಜಗುಣ ಶಿವಯೋಗಿಗಳು ಸಂಸಾರಿಗಳೇ, ಮಹಾವೀರನು ಸಂಸಾರಿಗಳೇ, ಬಸವಣ್ಣನು ಸಂಸಾರಿಗಳೇ. ಆದರೆ ಬಸವಣ್ಣ ಮಾತ್ರ ಪೃಥ್ವಿ ಗಗ್ಗಳೆ ಚೆಲುವೆ ನೀಲಾಂಬಿ. ಪಕ್ಕದಲ್ಲೇ ಬೆಳಗಾಯ್ತಂದ್ರೆ ಜಡರದಾಸೇನು ಹಾಗೆ ದೇವರ ದಾಸ. ಬಹಳ ಅತಿ ಅದ್ಭುತ ಗಂಡ ಹೆಂಡತಿರವರೆಲ್ಲರೂ ಹಂಗೆ ಬದುಕ್ರಿ. ಮನೆಯೊಳಗಡೆ ಅತಿ ಸಂಪತ್ತು ಮಾಡ್ಕೋಬೇಡ್ರಿ, ಒಳ್ಳೇದಲ್ಲ. ಬಂಗಾರ ಮಾಡ್ಕೊಳ್ರಿ, ಬೇಡ ಅನ್ನಲ್ಲ. ಮಂದಿಗೆ ತೋರ್ಸಕ್ಕಲ್ಲ, ಹಾರ್ಟ್ ಅಟ್ಯಾಕ್ ಆದಾಗ ಪತ್ತಾರ ಅಂಗಡಿಗೆ ಇಡಕ್ಕೆ ತಿಳಿತಿಲ್ಲ. ಬಂಗಾರ ಇರಬೇಕು ಮನೆಯೊಳಗಡೆ, ತೋರಿಸೋದಕ್ಕಲ್ಲ. ಅತೀ ಬಟ್ಟೆ ಇಟ್ಕೊಳ್ಳೋದು, ಅತೀ ಮನೆ ಮಾಡ್ಕೊಳ್ಳೋದು ನೋಡಬೇಕು. ಇವ್ರದ್ದು ರಾತ್ರಿ ಮಲಗಾಗಲೂ ನಿದ್ರೆ ಬರೋಲ್ದು ಇವ್ರಿಗೆ. ಯಾರು ಹೊರಗೋ, ಹೇ ಬಾಕ್ಲಾಕಿ ಇಲ್ಲ ಇತ್ತಲ್ ಬಾಕ, ಯಾಕ ಬಂಗಾರ ಮಾಡಿ ಇಟ್ಕೊಂಡು ನಿದ್ದೆಗೆ ನೆಲೆಯಲ್ಲೋ ಮಂಕುತಿಮ್ಮ. ಡೈಲಿ ಬಿಪಿಗಳಿಗೆ, ನಿದ್ರೆಗಳಿಗೆ. ಶರಣರ ಮನೆಗೆ ಬಾಕಲೇ ಇರಲಿಲ್ಲ ಅಂತ. ಯಾಕ? ಏನು ಇಲ್ಲ ಅಲ್ಲಿ. ಅಲ್ಲೇನು ಎಲ್ಲಾರು ನೋಡಿದ್ರೇನ? ಪೇಪರ್ನಲ್ಲಿ ಎಲ್ಲಾರು ನೋಡಿದ್ರೇನ? ಗುಡಿಸಲು ದರೋಡೆ ಬಂದದನ, ಮತ್ತೆ ಬಂಗಲೆ ದರೋಡೆ ಎಲ್ಲ ಮಾಡ್ತಾರ್ರಿ ಕೌಡ್ರು. ಬಸವಣ್ಣ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಇಲ್ಲವಯ್ಯ. ನೀನು ಇಟ್ಕೊಂಡಿದ್ದಕ್ಕೆ ತಾನೇ ಅವ ಬಂದಾನ, ನೀ ಇಟ್ಕೊಳ್ದೋದ್ರೆ ಅವ ಯಾಕೆ ಬರ್ತಾನ ಅಂದ. ಎಂಥ ಸಂಸಾರ ಮಾಡಿದಾರ, ಎಂಥ ಸಂಸಾರ. ಸುಮ್ಮನೆ ನಿಮಗೆ ಮುಳ್ಳದು ವಸ್ತುಗಳು ಮುಳ್ಳು ಮಾಡ್ತಾವವು. ಸುಮ್ಮನೆ ಒಂದು ಚಾಪೆ ಹಾಸ್ಕೊಂಡ್ಬಿಡ್ಬೇಕು, ದಿಂಬ ಹಾಕಬೇಕು, ಮಲಗಬೇಕು. ಚಿಂತೆ ಇಲ್ಲದವನಿಗೆ ಸಂತೆ ಎಲ್ಲ ಆದ್ರೆ ನಿದ್ರೆ ಬಂದಿತ್ತು.
ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಾದರೂ ನಿದ್ರೆ ಬಂದಿತ್ತು. ಏನ್ ನೋಡಬೇಕು, ಅಂಗಡಿಲಿ ಎಣಿಸೋದು ಇಟ್ಟಿದೆ ಇಟ್ಟಿದ್ದು. ಅಬಾಬಾಬಾಬಾಬಾಬಾ ಇರ್ಬೇಕ್ರಿ, ಸಂಪತ್ತು ಇರಬೇಕು, ಹಣ ಇರಬೇಕು, ಮನೆ ಇರಬೇಕು, ಬದುಕಿರಬೇಕು. ಆದರೆ ನಮ್ಮ ಅರಿವಿನ ಪ್ರಜ್ಞೆ ಇಟ್ ಇಸ್ ಇನ್ನರ್ ಕಾನ್ಸಿಯಸ್ಸಿನ ಜೊತೆಯಲ್ಲಿ ಅವೆಲ್ಲವೂ ಇರಬೇಕು ಅನ್ನತಕ್ಕಂಥದ್ದು ನಾನು ಕಾಣಿದೆ. ಇರಬೇಕಲ್ಲ, ಎಲ್ಲವೂ ಇರಬೇಕು. ಏನು ಮಾತಾಡಿಸೋದೇ ಕಷ್ಟ. ಅದರಲ್ಲಂತೂ ಈ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಾವಲ್ಲ, 10 ಸಲ SLC ಫೇಲ್ ಆಗಿರೋವು, ಈ TP ಮೆಂಬರ್ ZP ಮೆಂಬರ್ ಆಗಿರ್ತಾವ, ದರಿದ್ರ 10 ಸಲ ಫೇಲ್ ಆಗಿರ್ತಾವವು. ಅವು ಸಂಡಾಸ ರೊಕ್ಕ ತಿನ್ನು ಬದುಕವು. ದಿಮಾಕ್ ನೋಡ್ಬೇಕು ಅವ್ರು, ದಿಮಾಕ್. ಅವ್ರನ್ನೇನಾದ್ರು ನಮಸ್ಕಾರ, ಏನು ಏನು ತಮ್ಮ, ಹೂನು ಇಲ್ಲ ಹಾನು ಇಲ್ಲ, ಹರ ಹರ ಮಹಾದೇವ, ಹೋಗ್ಬೇಕಿಲ್ಲಿ. ಎಂಥದು ಇದು ದೇಹ, ಹರಿದ ಗೋಣಿಯಲ್ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಆಯಿತು, ಅಳಿಮನದವನ ಭಕ್ತಿ ಇಂತುಂಟೆ ರಾಮನಾಥ. ಹರಿದೋಗಿರೋ ಗೋಣಿ ಇದು, ಮೇಲಾಕಿ ತುತ್ತು ಕೆಳಗೆ ಹೋಗ್ಬೇಕು, ಕೆಳಗೆ ಹೋಗ್ಲಿಲ್ಲ ನೆಟ್ಟ ಮೇಲೆ ಹೋಗ್ಬೇಕು. ಟ್ಯಾಪೆ ಹಾಕ್ತಾರೆ ಇದಕ್ಕೆ, ಟ್ಯಾಪೆ. ಏನು ಟ್ಯಾಪೆ ಹಾಕೋದು ನೋಡಬೇಕು. ತಿಕ್ಕಿದು ಬ್ಯೂಟಿ ಪ್ಯಾರಲರ್ಗೆ ಹೋಗಿ ಏನು ತಿಕ್ತೀಯವ, ಎಷ್ಟು ತಿಕ್ಕಿದ್ರೆ ಈ ಕಡೆಯಿಂದ ಬಣ್ಣ ಹಾಕೋದ್ರಿಂದ ಒಂದು ವಾರಕ್ಕೆ ಪುನಃ ಬೆಳ್ಳಿಗೆ ಎದ್ದೇಳ್ತದೆ ಸರ್ರ ಅಂತ. ಆ ಬಿಡಿ ಕೂದಲೇ ಬಿಟ್ರೆ ನೋಡೋಕೆ ಚಂದ ಅಲ್ಲ, ಬಂಗಾರ ಇದ್ದಂಗೆ. ಅದು ಏನು ಬಾಬಾ ಈ ದೇಹದ ಮೇಲೆ ಏನು ಮೋಹಾರಿ. ಬಾಬಾ ಏನು ನೋಡ್ತೀರಿ ಸುಮ್ಮನೆ ಹಣೆ ಮೇಲೆ ಚೆನ್ನಾಗಿ ಒಂದಿಷ್ಟು ವಿಭೂತಿ, ಕೊರಳಾಗ ಒಂದಿಷ್ಟು ಲಿಂಗ, ತಲೆ ಮೇಲಿನ ಸೆರಗು, ಇವರು ಒಂದಿಷ್ಟು ದೋತ್ರ, ಒಂದಿಷ್ಟು ಚಲೋ ಪಟ್ಟಕ, ಒಂದಿಷ್ಟು ಬಟ್ಟೆ, ವಿಭೂತಿ, ಲಿಂಗ ಕಟ್ಕೊಂಡು ಹೋಗ್ತಾ ಇದ್ರೆ ಶರಣರ ಕಂಡಂಗೆ ಕಾಣಬೇಕು. ಕಲ್ಯಾಣದಲ್ಲಿರುವ ಜನ ಶರಣರ ಕಂಡಂಗೆ ಕಾಣಬೇಕು. ಏನದು, ಹರಿದ ಗೋಣಿಯಲ್ಲೊಬ್ಬ ಕಳವೆಯನ್ನು ತುಂಬಿ ಇರುಳೆಲ್ಲ ನಡೆದನು ಸುಂಕ ಕಂಚಿ. ನಮ್ಮಲ್ಲೊಬ್ಬ ಬೆಳಗಾವಿನಲ್ಲಿ MLA ಆಗಬೇಕು ಅಂತ ಭಾಳ ಆಸೆ ಆಗಿತ್ತು ಅವನಿಗೆ. ಅವನಿಗೆ ಯಾರೋ ಹೇಳಿದ್ರಂತೆ, ಕೇರಳದಲ್ಲಿ ಹೋಗ್ಬಿಡು, ಒಂದು ಹೆಣ್ಮಗಳು ಭಾಳ ತಂತ್ರ ಮಾಡಿಕೊಡ್ತಾಳ, ನೀ ಗೆದ್ದು ಬಿಡ್ತೀಯ ಅಂತ. ಮಗ ಹೋಗಿಬಿಟ್ಟಿದ್ದಾವ. ನಾನಂದೆ ಹೋಗಬೇಡ ಅಂತ ಹೇಳ್ದೆ ಅವನಿಗೆ. ನಮ್ಮ ಮಾತು ಕೇಳೋದಿಲ್ರಿ ಯಾರು. ಅವು ಹೋಗ್ಯಾನ. ಆ ಹೆಣ್ಮಗಳು ಏನು ಮಾಡ್ಯಾಳ, ಒಂದು ಅಂಡರ್ವೇರ್ ಹಾಕಿ 4 ದಿವಸ ನಿಂಬೆಹಣ್ಣು ಕಟ್ಟಿ ಕುಂಡ್ರಿಸ್ತಾಳ. ಅವನು ಕುಂತಾನ ಮಗ. ಅವ ಆಸೆ ರೀ ಮನುಷ್ಯನಿಗೆ, ಓಡ್ತದದು, ಹಿಂಗೆ ಹರಿದು ಹೋಗ್ತದದು. ಕುಂತಾನ ಮಗ. ಬಂದ, ಏನು ನೋಡಬೇಕು, B ಫಾರಂ ತಗೊಂಡು ಮಂದಿ ಕರ್ಕೊಂಡು ಊದಿಸ್ಕೊಂಡು ಬಾರಿಸ್ಕೊಂಡು ಗುಲಾಲ್ ಹಾಕೊಂಡು ಹೋಗಿ ಕೊಟ್ಟು DC ಆಫೀಸಿನಲ್ಲಿ ಬಂದ, ಠೇವಣಿ ಕಳ್ಕೊಂಡ. ನಾ ಕೇಳ್ದೆ, ನಿನ್ನ ಹೆಣಮ ಮಂತ್ರವಾದಿ ನಿಂಬೆಹಣ್ಣು ಎಲ್ಲೋಯ್ತು ಅಂದೆ. ಬುದ್ಧಿ ಬಾಯಾರಿಕೆ ಜ್ಯೂಸು ಸಿಗಲಿಲ್ಲ ಅಂದವ. ಹಿಂಗಾಗ್ತದೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಅದ ನಿಮ್ಮದಲ್ಲ. ಒಳಗಡೆ ಒಂದಿಷ್ಟು ಜ್ಞಾನ, ಯಾರಿಗೇನು ಸಾಧಿಸಿದೆ ಅಷ್ಟೇ ಮಾಡಬೇಕು, ಯಾರಿಗೆಷ್ಟು ಸಾಧಿಸ್ತದ ಅಷ್ಟೇ ಮಾಡಬೇಕು. ಮಿತಿ ಮೀರಿ ಹೋಗಬಾರ್ದು ಮನುಷ್ಯ. ಸುಮ್ಮನೆ ಆನಂದವಾಗಿ ಊಟ ಮಾಡಿರಿ, ತಿಂಡಿ ಮಾಡಿರಿ, ಸಂಸಾರ ಮಾಡಿರಿ, ಚಲೋ ಮೊಮ್ಮಕ್ಕಳು ಕರ್ಕೊಳ್ರಿ, ಒಂದಿಷ್ಟು ಪಾಸ್ಪೋರ್ಟ್ ಮಾಡಿಸ್ಕೊಡ್ರಿ, ಸಿಂಗಾಪುರ್ಗೆ ಹೋಗ್ರಿ, ದುಬೈಗೆ ಹೋಗ್ರಿ, ಆಸ್ಟ್ರೇಲಿಯಕ್ಕೆ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಕಾಮತ್ ಹೋಟ್ಲಲ್ಲಿ ಚಲೋ ದೋಸೆ ತಿನ್ನಿರಿ, ಹೊರಗಡೆ ಬಂದು ಪಾನಿಪುರಿ ತಿನ್ನಿರಿ, ಗೋಬಿ ಮಂಚೂರಿ ತಿನ್ನಿರಿ, ಐಸ್ ಕ್ರೀಮ್ ತಿನ್ನಿರಿ, ಎಲ್ಲ ಚೆನ್ನಾಗಿ ಊಟ ಮಾಡಿರಿ, ತಿಂಡಿ ಮಾಡಿರಿ, ದುಡಿರಿ. ಅದನ್ನು ಬಿಡ್ತಾವ ಸರಾಯಿ ಕುಡ್ದಂಗೆ ಗುಡಿ ತುಂಬ ತಿರುಗ್ತಾವ, ಗರ 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 ಗರ. ನಾನು ನೋಡ್ತಾ ಇರ್ತೀನಿ, ಬೆಳಗ್ಗೆ ಇಲ್ಲೊಂದು ನೋಡ್ತೀನಿ, ಒಂದು ಮರ ಐತೆ, ಒಬ್ಬ ಬರ್ತಾನ ಟಿಪ್ ಟಾಪ್ ಡ್ರ್ ಅಂತ. ಯಾಕೆ ಬೆಳಗ್ಗೆನೇ ಕುಡ್ದಲ್ಲ ಏನಾದ್ರು ಅನ್ನಿಸ್ತದ, ಹಂಗೆ ತಿರ್ಗಾಕತ್ತಿರ್ತಾರಲ್ಲಿ. ಅದಕ್ರಿ ಅವ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವವರು ಅಂತಲ್ಲ, ಮನೆ ಒಳಗೆ ಸಲ್ಲುವವರು ಹೊರಗಡೆ ಸಲ್ಲುತ್ತಾರೆ, ಹೊರಗಡೆ ಸಲ್ಲುವವರು ಕುಟುಂಬದಿಂದ ಸಮಾಜ, ಸಮಾಜದಿಂದ ಕುಟುಂಬ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ. ಎಷ್ಟು ಚೆನ್ನಾಗಿ ಬಸವಣ್ಣ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ,
ಇಲ್ಲೇ ಬದುಕಬೇಕು, ಇಲ್ಲೇ ಸುಖ ಪಡಬೇಕು. ಸತ್ತ ಮೇಲೆ ಏನು ಸ್ವರ್ಗ ಐತೇನು? ಓದೋರು ವರದಿ ತರಲಿಲ್ಲ, ಪತ್ರ ಬರೆಯಲಿಲ್ಲ. ಓದೋರು ವರದಿ ತರಲಿಲ್ಲ, ಪತ್ರ ನಿಮ್ಮ ಅಜ್ಜಿ ಬರ್ದಾನೇನ? ಇನ್ನು ಮ್ಯಾಲ ನಿಮ್ಮ ಮನೆಗೆ ಯಾರಾದ್ರೂ ಲವ್ ಮಾಡಿ ಭಾಳ ಪ್ರೀತಿನ ಸತ್ರ ಅವ್ರ ಕೈಯಾಗ ಒಂದು ಮೊಬೈಲ್ ಇಟ್ಟೆ ಮಣ್ಣು ಮಾಡ್ರಿ, ಅವು ಮಾತಾಡ್ತಾವಲ್ಲಿಂದ. ಮನುಷ್ಯ ಎದಕ್ಕೆ ಬಂದಾನ ಅನ್ನೋದನ್ನೇ ಮರೆತು ಬಿಟ್ಟ. ಮನುಷ್ಯ ಎದಕ್ಕೆ ಬಂದಾನ ಅಂತ ಮರೆತ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನಲ್ಲಿರುವ ನಿಜವನ್ನು ಕಾಣದೆ ಕೆಟ್ಟರು ನೋಡ ಚೆನ್ನಮಲ್ಲಿಕಾರ್ಜುನ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನೊಳಗಿರುವ ನಿಲುವನ್ನು ಕಾಣದೆ ಕೆಟ್ಟರು ನೋಡ ಚೆನ್ನಮಲ್ಲಿಕಾರ್ಜುನ. ಒಳಗ ನೀರವ. ಅದಕ್ಕೆ ಬಸವಣ್ಣ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬೆಳಿಗ್ಗೆ ಗೆದ್ದು ಏನು ಮಾಡಬೇಡ್ರಿ ನೀವು, ವಚನ ಹಿಂಗೆ ಹಿಡ್ಕೊಡ್ರಿ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೋ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ. ವಾಹ್, ಇದೊಂದು ವಚನ ನಮ್ಮ ಜೀವನದ ಪಾಲನೆ ಮಾಡಿಬಿಟ್ರ ನಾವು ಸುಖಿ, ಈ ಭ್ರಷ್ಟ ರಾಜಕಾರಣಿಗಳಿಂದ ಈ ದೇಶನೂ ಸುಖಿ. ಏನು ತಿಂತಾರ್ರಿ? ಸಿಮೆಂಟ್ ರೊಕ್ಕ ತಿಂತಾರ, ರೋಡಿನ ರೊಕ್ಕ ತಿಂತಾರ, ಮಂದಿದು ತಿಂತಾರ. ಸಮಾಜ ಸೇವೆ ಮಾಡುವವರಿಗೆ ಒಂದು ಮಾತನ್ನು ಹೇಳ್ತೇನೆ, ನೀವು ದುಡ್ದಿದ್ದು ಮಾತ್ರ ನೀವು ಊಟ ಮಾಡಿ. ಸಮಾಜದ ಹಣವನ್ನು ನೀವು ಏನಾದ್ರು ತಿಂದರೆ ನಿಮ್ಮ ಮನೆ ಗುರುಮನೆ, ಅರಮನೆ ತಿಂದವರ ಮನೆ ಬರುಮನೆ ಆಗ್ತದೆ ಅನ್ನತಕ್ಕಂಥ ಎಚ್ಚರ ಇರಲಿ ಎಲ್ಲರಿಗೆ. ಬಸವಣ್ಣ ಮುಟ್ಲಿಲ್ಲ. ಹೊನ್ನಿನೊಳಗೊಂದು ಎಳೆಯ, ವಸ್ತ್ರದೊಳಗೊಂದು ಎಳೆಯ, ಇಂದಿಂಗೆ ನಾಳಿಂಗೆ ಎಂದಿನ ರಾಧನೆ ನಿಮ್ಮ ಆಣೆ, ನಿಮ್ಮ ಭ್ರಮತರ ಆಣೆ. ವಾ, ಏನು ಸಂಸಾರ ಮಾಡ್ದರಿ. ನೀಲಾಂಬಿಕೆ ಕೇಳಿದಲ್ಲ ತಂದು ಕೊಡ್ಬೋದಿತ್ತು ಬಿಜ್ಜಳನ ಮಹಾರಾಜ, ಮೂಸು ಮಾಡಿದರೆ ಅಲ್ವಾ? ಮುತ್ತಿನ ಹಾರ, ರತ್ನಹಾರ, ಪಚ್ಚೆ ಹಾರ, ಪ್ರಧಾನಮಂತ್ರಿ ಎಷ್ಟು ರೊಕ್ಕ ಇದ್ದಿರ್ಬೋದು ಹೇಳ್ರಿ? ಎಷ್ಟು ರೊಕ್ಕ ಇದ್ದಿರ್ಬೋದು ಪ್ರಧಾನಮಂತ್ರಿ ಕೈಯಾಗ? ಈಗಿನ ಪ್ರಧಾನಮಂತ್ರಿ ಬಿಡ್ರಿ, ಸ್ವಲ್ಪ ಚಲೋ ಬಂದಾರ, ಸ್ವಲ್ಪ ಚಲೋ ಬಂದಾರ. ಸ್ವಲ್ಪ ಕ್ಯಾಬಿನೆಟ್ ಅಷ್ಟು ಚಲೋ ಇಲ್ಲ, ಯಾಕಂದ್ರೆ ಹಳೆವು ಒಳಗೆ ಸೇರ್ಕೊಂಡವಲ್ಲಿ. ಇಲ್ಲಿ ಸಿಗಲಾರ್ದವು ಅಲ್ಲಿಗೆ ಹೋಗೋದು, ಅಲ್ಲಿ ಸಿಗಲಾರ್ದವು ಇಲ್ಲಿಗೆ ಬರೋದು. ಇಲಿಗಳಿದ್ದವು ಹೆಗಣ ಆಗಿಬಿಟ್ಟವ. ಇಲ್ಲಿಂದ ಅಲ್ಲಿಗೆ ಹೋಗ್ತಾವ, ಅಲ್ಲಿಂದ ಇಲ್ಲಿ ಇರೋದನ್ನ ಕೆಡಿಸಿ ಬಿಡ್ತಾರೆ. ಇನ್ನು ಮೇಲೆ ಈ ಸಮಾಜದೊಳಗಡೆ ಓಟ್ ಹಾಕುವಾಗ ನಿಮ್ಮೆಲ್ಲರ ಪವಿತ್ರ ಕೈ, ನಿಮ್ಮ ಪವಿತ್ರ ಕೈ, ನಿಮ್ಮ ಪವಿತ್ರ ಕೈ ಯಾವ ಪಕ್ಷಕ್ಕಾದರೂ ಹಾಕ್ರಿ, ಆದರೆ ಹಾಕುವಾಗ ಮಾತ್ರ ನಿಮ್ಮ ಓಟು ಪ್ರಾಮಾಣಿಕರಿಗಿರಲಿ, ರೊಕ್ಕ ಕೊಡೋರಿಗಿರಬಾರ್ದು ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡಿ. ಏನು ಕತೆ ಹೇಳಬಾರ್ದು. ನನ್ನನ್ನಂತೂ ರಾಜಕಾರಣಿಗಳು ಭಾಳ ಬೈತಾರ್ರಿ. ನನ್ನ ನೋಡಿಬಿಟ್ಟು ನನ್ನನ್ನು ಎಲ್ಲರೂ ಬೈತಾರೆ. ಸ್ವಾಮಿಗಳು ಬೈತಾರೆ, ರಾಜಕಾರಣಿಗಳು ಬೈತಾರೆ, ಬಂಡವಾಳಶಾಹಿಗಳು ಬೈತಾರೆ, ಈ ಮಂತ್ರವಾದಿಗಳು ಬೈತಾರೆ. ಎಲ್ಲಿ ಹುಟ್ಟುದು ನಮ್ಮ ಮಾರಾಯವ ಅಂತಾರೆ. ಏನು ಮಾಡೋದು? ನನಗೆ ಉಡ್ಸ್ಯಾನ ಬಸವಣ್ಣ, ನಾ ಏನು ಮಾಡಲಿ? ನೀ ಹುಟ್ಟಿಸಿದಲ್ಲಿ ಹುಟ್ಟದೆ, ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇನಯ್ಯ. ಸ್ವಲ್ಪ ಆದರೂ ಸಮಾಜ ಸ್ವಾಸ್ಥತೆಯಿಂದ ಬರಬೇಕಲ್ಲ, ಸುಧಾರಿಸ್ಬೇಕಲ್ಲ. ಇತ್ತೀಚೆಗೆ ವಾಸ್ತು ಹೇಳೋರು ತಾಯಿಂದಿರೆ ದಯಮಾಡಿ ಸಂಡಾಸ್ರೂಮ್ ತೆಗೆದು ಬಾತ್ರೂಮ್ ಮಾಡ್ತಾರ. ಬಾತ್ರೂಮ್ ತೆಗೆದು ನಿಮಗೆ ತಲೆ ಏನು ಕೆಡ್ತದೆ? ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ತಲೆ ಕೆಟ್ಟವು, ದರಿದ್ರದವು. 5 ವರ್ಷ ಇದ್ದು ಬರ್ತಾವ, ಇದ್ದು ಬಂದು ರೊಕ್ಕ ಎಲ್ಲ ಹಾಳು ಮಾಡ್ತಾವೆ. ಮನೆಗೆ ಬಂದು ಆರಾಮಾಗಿ ಮಲಗಬೇಕೋ ಬೇಡವು. ಅದಕ್ಕೆ ಬಸವಣ್ಣ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಾರದು. ಏರಿ ನೀರುಂಬೊಡೆ, ಬೇಲಿ ಕೈಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ನಾರಿಗೆ ದೂರಲ್ಲಿ ಕೂಡಲು ಸಂದಮತೆ. ವಾ, ಸ್ವಚ್ಛ ಆಗಬೇಕು ನಾವು. ರಾಜಕಾರಣಿಗಳು, ಸ್ವಾಮಿಗಳು, ನೀವು ಎಲ್ಲರೂ ಸ್ವಚ್ಛ ಆಗಬೇಕು. ಮೋಸ 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 ಮೋಸ, ವಂಚನೆ, ದಗ. ಸುಮ್ಮನೆ ನಿಮ್ಮ ಮನೆ ಮುಂದೆ ನಿಂತ್ಕೊಳ್ರಿ. ಇದು ನಾ ದುಡ್ದು ಕಟ್ಟಕ್ಕೆ ಬರ್ತದೋ ಇಲ್ಲ, 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ತಗೊಂಡು ಕಟ್ಟಿದ್ದೀನೋ? ಸುಮ್ಮನೆ ಎದುರಿಗೆ ನಿಲ್ರಿ. ನಾವಾದ್ರೂ ಸ್ವಾಮಿಗಳು ಕಾರನ್ ಮುಂದೆ ನಿಂತು ನೋಡೋದು, ಇದು ನಾ ದುಡ್ದಿದ್ದೋ, ಮಂದಿಗೆ ಇಲ್ದಿರೋ ಯೋಜನೆ ಮಾಡಿ ರೊಕ್ಕ ಹೊಡೆದಿದ್ದೋ? ನಾನಾದರೂ ಯೋಚನೆ ಮಾಡಬೇಕಲ್ಲ. ಸ್ವಾಮಿನೂ ಸ್ವಚ್ಛ ಆಗಬೇಕು, ಗೃಹಸ್ಥರು ಸ್ವಚ್ಛ ಆಗಬೇಕು, ಜಗತ್ತು ಸ್ವಚ್ಛ ಆಗ್ತದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು ಜಗತ್ತಿನಲ್ಲಿ.
ಎಲ್ಲ ಮರಿ ಮೋಸ 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 ಮೋಸ. ಬಸವಣ್ಣನಿಗೆ ಮೋಸ, ಅವನಿಗೆ ಮೋಸ. ಎಲ್ಲಿ ಆಯ್ದಕ್ಕಿ ಲಕ್ಕಮ್ಮನ ಸಂಸಾರ ಬಂದಿತ್ತು, ಎಲ್ಲಿ ಲಿಂಗಮ್ಮನ ಸಂಸಾರ ಬಂದಿತ್ತು, ಎಲ್ಲಿ ಜೇಡರ ದಾಸಿಮೇನ ಸಂಸಾರ ಬಂದಿತ್ತು, ಎಲ್ಲಿ ತ್ಯಾಗವೀರ ಸಿರ್ಸಂಗಿ ಲಿಂಗರಾಜರ ಸಂಸಾರ ಬಂದಿತ್ತು, ಎಲ್ಲಿ ವಾರದ ಮಲ್ಲಪ್ಪನವರ ಸಂಸಾರ ಬಂದಿತ್ತು, ಎಲ್ಲಿ ನಿಮ್ಮ ಕಲ್ಯಾಣವನ್ನು ಕಟ್ಟಿದ ಯಾರು? ಯಾರ್ರೀ? ಯಾರು? ಬಾಬಾ ಸಾಹೇಬ್. ಯಾರವರು? ವಾರದ. ಅವ್ರು ಇಲ್ಲದೆ ಹೋದ್ರೆ ಕಲ್ಯಾಣನೇ ಇಲ್ಲ. ಜೋರಾಗಿ ಚಪ್ಪಾಳೆ ತಟ್ರಿ ಒಂದ್ಸಲ. ಮನುಷ್ಯ ಇಲ್ಲದೆ ಹೋದ್ರೆ ಕಲ್ಯಾಣವೇ ಇಲ್ಲ. ಎಷ್ಟು ದೊಡ್ಡ ಮನುಷ್ಯರು ಇವರೆಲ್ಲರೂ. ನಾವು ಇದ್ದೀವಿ ಸುಮ್ಮನೆ. ಎಷ್ಟು ಜನ ಬಾಬಾ ಬಾಬಾ ಬಾಬಾ. ದಯಮಾಡಿ ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ, ನಾನು ಇದನ್ನು ನಿಮಗೆ ಹೇಳ್ತೀನಿ ಅಂತಲ್ಲ, ನಮಗೆ ಇವತ್ತು ಶರಣರ ಸುಖಿ ಜೀವನದ ಸಂಸಾರ ಎಲ್ಲರ ಮನೆಗಳಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ಬರಬೇಕು, ಶರಣರ ಸುಖಿ ಜೀವನದ ಸಂಸಾರ ಬರಬೇಕು. ಆವಾಗಲೇ ನೆಮ್ಮದಿ ನಮಗೆ, ಆವಾಗಲೇ ಬಹಳ ದೊಡ್ಡದು. ಅರವಿನ ಮನೆಯಲ್ಲಿ ಬಸವಣ್ಣ ಹೀಗೆ ಕುಳಿತಿದ್ದಾರೆ, ನೀಲಾಂಬಿಕೆ ಹೀಗೆ ಕುಳಿತಿದ್ದಾರೆ, ವಚನ ಬರಿತಾ ಇದ್ದಾರೆ. ಜೇಡರ ದಾಸಿಮೇನವರು ದುಗ್ಗಳೆ ಕೂತಾರ, ಇಬ್ಬರು ಕೂತಾರ. ಜೇಡರ ದಾಸಿಮೆಯ ಬಸವಣ್ಣನ ಎದುರಿಗೆ ಕೂತಂಥ ಸಂದರ್ಭದಲ್ಲಿ ಪ್ರಸಾದ ತತ್ವದ ವ್ಯವಸ್ಥೆ ನಡೆದಿರ್ತದೆ, ಚಿಂತನೆ. ಆವಾಗ ಜೇಡರ ದಾಸಿಮೇನವರು ಮಾತನಾಡ್ತಾ ಹೀಗೆ ಕುಳಿತಾಗ ಅವನ ಧರ್ಮಪತ್ನಿಯಾಗಿರ್ತಕ್ಕಂಥ ದುಗ್ಗಳೆಗೆ ಕೇಳ್ತಾನೆ, ನನಗೆ ಜೀವನದಲ್ಲಿ ಇಚ್ಛಾಮರಣ ತೆಗೆದುಕೊಳ್ಳಬೇಕು ಅಂತಿದ್ದೀನಿ, ನಿಂದೇನಾದರೂ ಪ್ರಶ್ನೆ ಇದ್ದರೆ ಹೇಳು, ನಿನ್ನದೇನಾದರೂ ಉತ್ತರ ಇದ್ದರೆ ಕೇಳು, ನಾನು ಹೇಳಿಬಿಡ್ತೇನೆ. ಯಾಕಂದ್ರೆ ಅವರವ್ರ ಇಚ್ಛಾಮರಣೆಗಳಿದ್ದರು ಶರಣರು. ಅವ್ರಿಗೆ ಬೇಕಾದಾಗ ಅವರು ಇಚ್ಛಾಮರಣೆ ಆಗ್ತಿದ್ರು, ಇವ್ರಿಗೆ ಬೇಕಾದಾಗ ಇವರು ಇಚ್ಛಾಮರಣೆ ಆಗ್ತಿದ್ರು. ನೀಲಾಂಬಿಕೆ ಪಶ್ಚಿಮ ಚಕ್ರ ಭೇದಿಸಿ ಇಲ್ಲಿ ಲಿಂಗೈಕ್ಯರಾದರೆ, ಅಲ್ಲಿ ಬಸವಣ್ಣ ಬ್ರಹ್ಮಚಕ್ರವನ್ನು ಭೇದಿಸಿ ಬಸವಣ್ಣ ಅಲ್ಲಿ ಲಿಂಗೈಕ್ಯ ಆಗ್ತಿದ್ರು. ಕದಳಿ ಒಳಗೆ ಪ್ರಭು ತನಗೆ ಬಂದಂತೆ ತಾನು ಲಿಂಗೈಕ್ಯನಾಗ್ತಿದ್ರು. ಅದಕ್ಕಾಗಿ ಇಲ್ಲಿ ರಾಜೇಶ್ವರ ಪಕ್ಕದಲ್ಲಿ ಮೂಳಿಗೆ ಮಾರಯ್ಯ, ಕದಳಿಗೆ ಪ್ರಭುದೇವ, ಉಳುವಿಗೆ ಚೆನ್ನಬಸವಣ್ಣ, ಸಂಗಮಕ್ಕೆ ಬಸವಣ್ಣ, ಎನಗೊಂದು ದಾರಿ ತೋರ ಅನ್ನತಕ್ಕಂಥ ಮಾತಿನ ವಚನವನ್ನು ಹೇಳ್ತಾನಲ್ಲ, ಇದು ಅವರವರ ದಾರಿಯದು, ಅವರವರು ಹೋಗಿರ್ತಕ್ಕಂಥ ದಾರಿಯದು. ಹಾಗೆ ಇವರಿಬ್ಬರು ಕೂತಿರ್ತಾರೆ. ಕೂತಿರುವಂಥ ಸಂದರ್ಭದಲ್ಲಿ ದುಗ್ಗಳೆ ಕೇಳ್ತಾಳೆ, ಯಾರನಾ? ಜೇಡರ ದಾಸಿಮೆ ಹೇಳ್ತಾನೆ, ನಂದೆಲ್ಲ ಮುಗಿದದ, ನಿಂದು ಏನಾರು ಇದ್ರೆ ಕೇಳು, ನಾನು ಹೋಗವ ಇದ್ದೀನಿ ಅಂತ. ಆವಾಗ ಬಸವಣ್ಣ ಹೇಳ್ತಾರೆ, ನಿಂದು ಏನಾರು ಐತೇನವ ಅಂತ ಕೇಳ್ತಾರೆ. ಆವಾಗ ದುಗ್ಗಳೆ ಹೇಳ್ತಾಳೆ, ನಂದು ಒಂದೇ ಒಂದು ಪ್ರಶ್ನೆ ಉಳಿದಿದೆ ಅಪ್ಪನವರೇ. ಏನದು ಪ್ರಶ್ನೆ ಹೇಳು. ಈಗ ನೀವು ಇವ್ರ ಮುಗಿ ಕೇಳ್ರಿ, ನೀವು ಇವತ್ತು ರಾತ್ರಿ ಹೋಗಿ ಕೇಳ್ರಿ, ನಾಳೆ ನಾವು ಹೋಗ್ತೀನಿ, ಎಲ್ಲೆಲ್ಲಿ ರೊಕ್ಕ ಕೊಟ್ಟಿದ್ದು ಹೇಳಿ ಹೋಗತ್ತಾಗೆ ಅಂತವ್ರು. ಈಗ ಹೋಗಿ ಕೇಳ್ರಿ ರಾತ್ರಿ ನೀವು, ಇವ್ರನ್ನ ಕೇಳ್ರಿ. ನಾಳೆ ಅಪ್ಪವ್ರು ನಿಜಗುಣಾನ ಸ್ವಾಮಿ ಪ್ರವಚನ ಕೇಳಿ ನನಗೆ ಹೋಗ್ಬೇಕು ಅಂತ ಅನಿಸೈತೆ, ನಾಳೆ ಹೋಗ್ಬೇಕು, ನೀವು ಹೋಗಾದ್ರೆ ಹೋಗು, ಯಾರ್ಯಾರಿಗೆ ರೊಕ್ಕ ಕೊಟ್ಟಿದ್ದು ಹೇಳು. ನಿಮ್ಮ ಸಂಸಾರಕ್ಕೂ ಶರಣರ ಸಂಸಾರಕ್ಕೂ ಎಷ್ಟು ವ್ಯತ್ಯಾಸ, ಅಜಗಜಾಂತರ. ಅದು ದುಗ್ಗಳೆ ಕೇಳೋದು ಏನದ ಅಂತ ಹೇಳಿದ್ರೆ ಸಮಯ ಕೇಳೋದ, ನಿಂದೇನಾದ್ರೂ ಇದ್ರೆ ಕೇಳು ಅಂದರೆ ದುಗ್ಗಳೆ ಹೇಳಿದ್ಲು, ನಮ್ಮ ನಿಮ್ಮ ಸಂಸಾರದಲ್ಲಿ ಯಾವ ಜೀವನದಲ್ಲೂ ತೊಂದರೆ ಬರಲಿಲ್ಲ ಅಪ್ಪನವರೇ. ನನಗೆ ಒಂದೇ ಒಂದು ಪ್ರಶ್ನೆ ಇದೆ. ಬಸವಣ್ಣನ ಎದುರಿಗೆ ಹೇಳ್ತಾಳೆ, ಒಂದೇ ಒಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಂದರೆ, ನಾನು ಪ್ರತಿದಿನ ಇವರಿಗೆ ಪೂಜೆ ಮುಗಿದ ನಂತರ, ಲಿಂಗ ಪೂಜೆ ಆದ ನಂತರ, ಲಿಂಗ ಯೋಗ ಸಾಧನೆ ಆದ ನಂತರ ಪ್ರಸಾದವನ್ನು ಎಡೆ ಮಾಡ್ತಾ ಇದ್ದೀನಿ. ಪ್ರಸಾದ ಎಡೆ ಮಾಡುವಾಗ ಪಕ್ಕದಲ್ಲಿ ಒಂದು ಲೋಟ ನೀರು, ಒಂದು ಸೂಜಿ ಇಡ್ತಾ ಇದ್ದಾರೆ. ಒಂದು ಸೂಜಿ, ಒಂದು ಬಟ್ಲಲ್ಲಿ ನೀರಿಟ್ಕೊಂಡಿದ್ದಾರೆ. ಇದನ್ನು ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದು ಇವತ್ತಿನವರೆಗೂ ನನಗೆ ಉತ್ತರ ಸಿಕ್ಕಿಲ್ಲ. ಅದನ್ನೊಂದು ಹೇಳಿಬಿಟ್ರೆ ಸಾಕು ಅಂತ. ನೋಡ್ರಿ, ಕೇಳೋದು ಹೆಂಗೆ ಕೇಳ್ತಾರೆ, ಹೆಂಗಿದ್ರು, ಯಾವ ಥರ ಇದ್ರು ಅವರು. ಜೇಡರ ದಾಸಿಮೆ ಹೇಳ್ತಾನೆ, ಅಪ್ಪನವರೇ, ಈ ಸೂಜಿ ಮತ್ತು ನೀರಿನ ಲೋಟವನ್ನು ನಾನು ಪ್ರತಿದಿನ ನನ್ನ ಪ್ರಸಾದದ ಸಂದರ್ಭದಲ್ಲಿ ಇಡ್ತಾ ಇದ್ದೆ. ಆದರೆ ನಾನು ಅದನ್ನು ಬಳಸಿಲ್ಲ. ಕಾರಣ, ಬಳಸುವ ಪ್ರಯೋಜನವೂ ನನಗೆ ಬಂದಿಲ್ಲ. ಕಾರಣ ಆದರೂ ಸಹ ಇದನ್ನು, ಅವಳ ಪ್ರಶ್ನೆ ಅವಳಿಗೆ ಉಳಿದಿದೆ ಅಂದರೆ ಅದನ್ನು ನಾನು ಹೇಳಬೇಕಾದ ನನ್ನ ಧರ್ಮ. ನನ್ನ ಧರ್ಮ ಪತ್ನಿ ದುಗ್ಗಳೆ ಪ್ರತಿದಿನ ಪ್ರಸಾದ ಎಡೆ ಮಾಡುವಾಗ ಒಂದು ತುತ್ತು ಎಡೆಯನ್ನು ಕೆಳಗೆ ಚೆಲ್ಲಲಿಲ್ಲ. ನಾನು ಪ್ರಸಾದವನ್ನು ತೆಗೆದುಕೊಳ್ಳುವಾಗ ಒಂದು ತುತ್ತು ಕೆಳಗೆ ಬೀಳಲಿಲ್ಲ. ಅಕಸ್ಮಿಕ ಅವಳ ಎಡೆ ಮಾಡುವಾಗ ಒಂದು ಅಗಳು ಕೆಳಗೆ ಬಿದ್ದಿದ್ದರೆ, ನಾನು ಒಂದು ತುತ್ತು ತೆಗೆದುಕೊಂಡು ಊಟ ಮಾಡುವಾಗ ಒಂದು ಅಗಳು ಕೆಳಗೆ ಬಿದ್ದಿದ್ದರೆ, ಅದನ್ನು ಸೂಜಿಯಲ್ಲಿ ಚುಚ್ಚಿ ನೀರಿನಲ್ಲಿ ತೊಳೆದು ಪ್ರಸಾದವನ್ನು ಕೆಡಿಸಬಾರದು ಅಂತ ಅದೆರಡನ್ನು ಇಟ್ಟುಕೊಂಡಿದ್ದೆ ಅಂತ.
ಮದುವೆ ಮನೆಗೆ ಹೋದಾಗ ಇಷ್ಟಿಟ್ಟು ಬಿಡೋ ತಟ್ಟೆಗೆ ಪ್ಯಾಷನ್. ಲಿಫ್ಟಿಗೆ ಹೊರ್ಟೋಗ್ಬಿಟ್ರೆ ಹಿಂಗೆ ಬೈತೀನಿ ನಾನು. ತಪ್ಪು ತಿಳ್ಕೊಬೇಡ್ರಿ ತಾಯಿಂದಿರೇ, ನಮ್ಮ ದೇಶದಲ್ಲಿ ಅನ್ನಕ್ಕೆ ಬಡತನ ಇದೆ. ಮದುವೆ ಮನೆಯಲ್ಲಿ ಬಿಸಾಕಿರ್ತಕ್ಕಂಥ ಪ್ರಸಾದವನ್ನು ಬಡವರು ಹೀಗೆ ಬಾಚಿಕೊಂಡು ಊಟ ಮಾಡ್ತಾ ಇದ್ದಾರೆ. ಬಾಚಿಕೊಂಡು ಊಟ ಮಾಡ್ತಾ ಇದ್ದಾರೆ ಮದುವೆ ಮನೆಗಳಲ್ಲಿ. ಮದುವೆ ಮಾಡುವಾಗ ನೀವು DJ ಹಚ್ಚೋದು ನೋಡಬೇಕು, ಕುಡಿಯೋದು ನೋಡಬೇಕು, ಕುಪ್ಪಳಿಸೋದು ನೋಡಬೇಕು, ನಿಮ್ಮ ಐಶ್ವರ್ಯ ನಿಮ್ಮ ಸಂಪತ್ತಿನ ಧಿಮಾಕ್ ನೋಡಬೇಕು. ಏನು ಸಮಾಜಕ್ಕೆ ಮಾರ್ಗದರ್ಶನ ನಿಮ್ಮದು? ಸಂಸಾರಿಗಳೇ, ಏನು ನಿಮ್ಮದು ಸಂಸಾರ? ಸಂಸಾರವೆಂಬುದೊಂದು ಗಾಳಿಯ ಸೊರರು, ಸಿರಿ ಎಂಬುದೊಂದು ಸಂತೆಯ ಮಂದಿ. ಇದನ್ನೆಚ್ಚಿಕೆಡಬೇಡ, ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇನ್ನು ಮೇಲೆ ನೀವು ಮದುವೆ ಆಗುವವರು ನಿಮ್ಮ ಮಕ್ಕಳ ಮದುವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗೇ ಮದುವೆ ಮಾಡಿ, ಸಂಸಾರವನ್ನು ಕೂಡಿಸ್ರಿ, ಒಳ್ಳೆ ಕಲ್ಯಾಣ ಮಂಟಪ ತಗೊಳ್ಳಿ, ಅನುಭವ ಮಾಡಿಸ್ರಿ, ಊಟ ಮಾಡಿಸ್ರಿ, ಪುಸ್ತಕ ಪ್ರಿಂಟ್ ಮಾಡಿಸ್ರಿ. ಯಥೇಚ್ಛವಾಗಿ ಅನ್ನ ಮಾಡಿಸೋದು, ಊಟ ಮಾಡಿಸೋದು, ಐಟಮ್ಗಳು ಮಾಡಿಸೋದು, DJ ಹಾಕ್ಸೋದು, ಪಟಾಕಿ ಹಾರಿಸೋದು, ಪರಿಸರ ಮಾಲಿನ್ಯ ಮಾಡೋದು, ಕುಣಿಯೋದು, ಕುಡಿಯೋದು, ಕುಪ್ಪಳಿಸೋದು ಇರೋನು ಒಬ್ಬನ ಮಗ. ಏನ್ರಿ ಮನುಷ್ಯತ್ವ? ಏನ್ರಿ ಎಜುಕೇಷನ್ ಸಿಸ್ಟಮ್? ಏನ್ರಿ ಇದು ಲಕ್ಷಣ? ಏನ್ರಿ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆ ಬರದಿದ್ದಾಗ ಈ ಸಮಾಜದೊಳಗಡೆ ಯಾವ ಸಂಸಾರ, ಯಾವ ಮನೆತನಗಳು? ಸ್ವಾಮಿ, ಮನೆ ಇಲ್ಲದ ಒಬ್ಬ ಪ್ರಧಾನಮಂತ್ರಿಯಾಗಿ ಹೋದ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಗತ್ತಿನಲ್ಲಿ. ಗಾಂಧೀಜಿ ಮೈ ಮೇಲೆ ಬಟ್ಟೆ ಹಾಕಲಿಲ್ಲ. ಮದರ್ ತೆರೇಸ 2 ರೊಟ್ಟಿಯನ್ನು ಇಟ್ಟುಕೊಂಡು ಹೋದ್ಲು. ರೋಡಿನಲ್ಲಿ ಸಾವಿರಾರು ಜನ ಬದುಕಿದ್ದಾರೆ, ಭಿಕ್ಷುಕರು ಬದುಕಿದ್ದಾರೆ, ಸ್ಲಮ್ ಏರಿಯಾದಲ್ಲಿ ಬದುಕಿದ್ದಾರೆ, ಅನ್ನ ಇಲ್ಲದವರು ಬದುಕಿದ್ದಾರೆ, ರೋಡಿನಲ್ಲಿ ಟಾರ್ ಹಾಕುವವರು ಬದುಕಿದ್ದಾರೆ. ನಮ್ಮ ಕಣ್ಣುಗಳು ಎಲ್ಲಿದೆ ಇವತ್ತು ಈ ಜಗತ್ತಿನಲ್ಲಿ? ನಿಮ್ಮ ಶ್ರೀಮಂತಿಕೆಯೇ ದೊಡ್ಡದಾ? ಪ್ರಶ್ನೆ ಹಾಕಿಕೊಳ್ಳಿ. ಬದಲಾವಣೆಯಾಗಿ ನೀವೆಲ್ಲರೂ ಬದಲಾವಣೆಯಾಗಿ ಸ್ವಾಮಿ. ಏನು ರಾತ್ರಿ ಒಂದು ಮದುವೆಗೆ ಇಲ್ಲ ಅಂದ್ರೆ ಮಿನಿಮಮ್ 5ರಿಂದ 1 ಲಕ್ಷ ರೂಪಾಯಿ ಕುಡಿತೀರಲ್ಲ ಸ್ವಾಮಿ. ಬಾಟ್ಲು ಸಂಸಾರ ಇರೋನೊಬ್ಬನೇ, ಮತ್ತು ಅವನಿಗೆ ಮಾಡಲಾರ್ದೆ ಏನು ಸ್ವಾಮಿ? ಇದ ಸಂಸಾರ? ಇದು ಮನೆತನನ? ಇದು ಮದುವೆನಾ? ಇದು ಜಗತ್ತ? ಎಲ್ಲಿದ್ದೀರಿ? ಸತ್ತಾಗ ಭಜನೆ ಮಾಡುತ್ತಾರೆ. ಭಜನೆ ಮಾಡೋರಿಗೆ, ಕುಡುಕರಿಗೆ ರೊಕ್ಕ ಕೊಟ್ಟು ಕರ್ಕೊಂಬರ್ಬೇಕು ಭಜನೆ ಮಾಡಕ್ಕ. ಹೆಣ ಹೊರುವಾಗ ಪಟಾಕಿ ಹಾರಿಸ್ಬೇಕು ಅಲ್ಲ? ಹೆಣ ಎತ್ತುವಾಗ ಪಟಾಕಿ ಹಾರಿಸ್ತಾರ ಇಲ್ಲ? ಹಾರಿಸ್ತಾರಲ್ರಿ? ಹೇಳ್ರಿ, ಹಾರಿಸ್ತಾರಲ್ಲ? ಹೆಣ ಎತ್ತುವಾಗ ಪಟಾಕಿ ಹಾರಿಸಬೇಕು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗೆದ್ರು ಪಟಾಕಿ ಹಾರಿಸ್ಬೇಕು. ನಿಮ್ಮ ಮದುವೆ ಮನೆಗೂ ಪಟಾಕಿ ಹಾರಿಸಬೇಕು. ಯಾವುದರ ಸಂಕೇತ? ಎಲ್ಲಿದೆ ಸಂಸ್ಕಾರ? ಯಾವ ಸಮಾಜದಲ್ಲಿದ್ದೇವೆ ನಾವು? ಯಾವ ರಾಷ್ಟ್ರದಲ್ಲಿದ್ದೇವೆ ನಾವು? ನೊಂದವರ ನೋವು ನೋಯದವರೆತ್ತಬಲ್ಲರು, ನೊಂದವರ ನೋವು ನೋಯದವರೆತ್ತಬಲ್ಲರು ಸ್ವಾಮಿ.